ಬಯಾಲಜಿ ಡಿಪಾರ್ಟ್ಮೆಂಟ್. ಅಲ್ಲ, ಅವರು ರಾಯಚೂರಲ್ಲಿ ಗ್ರಾಂಟಿಂಗ್ ಏಡ್ ಎಂಪ್ಲಾಯ್ ಆಗಿದ್ರು. ಈ ಧನಲಕ್ಷ್ಮಿ ಅವ್ರ ಪೋಸ್ಟ್ ಗ್ರಾಂಟಿಂಗ್ ಏಡ್ ರೆಸಿಗ್ನೇಷನ್ ಆಗಿತ್ತು. ಆ ಪೋಸ್ಟ್ ಟ್ರಾನ್ಸ್ಫರ್ ಬಂದರು. ಆದ್ರೆ ಟ್ರಾನ್ಸ್ಫರ್ದು ಒಂದು ಅಪ್ರೂವಲ್ ಕಾಪಿ ಸೇರ್ಬೋದು. ಅಪ್ರೂವಲ್ ಕಾಪಿ ಕೇಳಿದ್ರೆ ನಾವೇನು ಕೇಳ್ತೀವಿ, ಹಾಲಿ ಕಾರ್ಯನಿರ್ವಹಿಸುತ್ತಿರುವ, ನಿಧನ ಹೊಂದಿರುವ, ರಾಜೀನಾಮೆ ನೀಡುವ, ವರ್ಗಾವಣೆಗೊಂಡಿರುವ ಉಪನ್ಯಾಸಕರುಗಳ ಅನುಮೋದನಾ ಪಟ್ಟಿ ಕೊಡಿ, ಅನುಮೋದನಾ ಪ್ರತಿಗಳನ್ನ ದೃಢೀಕರಿಸಿಕೊಡಿ. ಎಲ್ರಿಗೂ ಕೊಟ್ಟಿಲ್ಲ. ನಾನು ಅನುಮೋದನೆ ಆಗಿದ್ದೆ ಒಂದು ಕಾಲದಲ್ಲಿ, ನಂದು ಕಾಪಿ ಕೊಟ್ಟಿಲ್ಲ, ಅತೀಕ್ ಅಹಮದ್ದು ಕಾಪಿ ಕೊಟ್ಟಿಲ್ಲ. ಅತೀಕ್ ಅಹಮದ್ ಈ ಆಫೀಸ್ ನಮ್ಮ ಆಫೀಸಲ್ಲಿ ಸ್ಯಾಲರಿ ಡ್ರಾಫ್ಟ್ ಇದೆ, ಬಟ್ ದೇ ಆರ್ ನಾಟ್ ಗಿವಿಂಗ್ ಅಪ್ರೂವಲ್. ನಾನು 3 ಸಲ ಕರ್ಸ್ಕೊಂಡಿದ್ದೀನಿ ಸರ್. ಇದೆ ಅತೀಕ್ ಅಹಮದ್ ಲೆಕ್ಚರರ್ ಇನ್ ಬಯಾಲಜಿ, ರಾಯಚೂರಿಂದ ಟ್ರಾನ್ಸ್ಫರ್ ಆಗಿದ್ದೀನಿ ಸರ್. ಅವರು ಸರ್ ಎಲ್ಲಿವರೆಗೂ ನಾನು ಸ್ಟೂಡೆಂಟ್ ಆಗಿದೆ ಸರ್. 91 ಎಂಪ್ಲಾಯಿ ಆಗಿದೆ. ಇದೇ ಸೀತಾರಾಮು ಎಷ್ಟು ಹಾರ್ಷ್ ಮಾತಾಡಿದ್ರು ಲೆಕ್ಚರರ್ಸ್ ಬಗ್ಗೆ ಅಂದರೆ, ನಾವು ಇನ್ನೂ ಹೊಸದಾಗ ಅವಾಗ ಐಡಲ್ಸ್ ಇಟ್ಕೊಂಡು ಲೆಕ್ಚರರ್ ಬಂದಿದ್ವಿ. ಯಾರಾದ್ರೂ ಖಂಡಿತ ಬಂದರೆ ಈ ಪೋಸ್ಟ್ ಬಿಟ್ಕೊಡ್ತೀನಿ ಕೇಳಿಲ್ಲ ಮನುಷ್ಯ. ನಿಮ್ದೇನು ಕಾಂಟ್ರಿಬ್ಯೂಷನ್ ಎಲ್ಲ ಆಕ್ಸೆಪ್ಟ್ ಕೊಡ್ಬೇಕು ಲೆಕ್ಚರರ್. ನಾನು ಬಿಲ್ಡ್ ಮಾಡಿರ್ತೀನಿ ಆ ಒಂದು ಅಹಂ ನಿರಂತರ ಪರ್ವತ ಡಿಬ್ಯಾಕ್ಯುಲರ್ ಬಗ್ಗೆ ಇದಾಗಿಲ್ಲ ಮನುಷ್ಯ. ಏನು ಸಿಕ್ನೆಸ್ ಇದೆ ಅಂತಂದ್ರೆ ಅಷ್ಟು ಸಿಕ್ನೆಸ್ ಇದೆ. ಫ್ರಾಡ್ ಇವ್ರು 3 ಜನ ಕಾರಣ ಸರ್ ಇಡೀ ಸರ್ವೋದಯ ಕಾಲೇಜಿಗೆ. ಈಗ KVR ಅಂತ ಮೊನ್ನೆ ಸತ್ತೋದ್ರು ಸೆಕ್ರೆಟರಿ ವೆಂಕಟರಾಮಯ್ಯ ಅಂತ, ಅವ್ರ ಮೇಲೆ ಹಾಕ್ತಾರೆ ತಮ್ಮ ಮುಂದೆ ಬಂದಾಗ ಸರ್ ಇಂಜಿನ್ ಸೆಕ್ರೆಟರಿ ಮಾಡಬೇಕು ಅಂತ. ಖಂಡಿತ ಆದ ಪಾಪ ಒಳ್ಳೆ ಮನುಷ್ಯ, ನ್ಯಾಷನಲ್ ಅವಾರ್ಡ್. ಅವ್ರ ಮುಂದೆ ಇಟ್ಕೊಂಡು ಇವರೆಲ್ಲ ಹಾಕೋದು. ಈ ವಿಜಯನನ್ನು ರಿಟೈರ್ಡ್ ಆದ, ಸುಬ್ರಾವ್ ರಿಟೈರ್ಡ್ ಆಗ ಕಾಯ್ತಿದ್ದಾರೆ ಅಷ್ಟೇ. ಏನು ಸರ್ 1.5 ಕೋಟಿಯಿಂದ 2 ಕೋಟಿ ವರಮಾನ ಬರುತ್ತೆ ವರ್ಷಕ್ಕೆ. ಈಗೇನಾಯ್ತದೆ, ಯಾರಿಗೆ ಮಧು ಅಂದರೆ ಯಾರಿಗೆ ಅಡ್ವೊಕೇಟ್ ಅವರು ಕರ್ಸಿ ಅವ್ರ ಹತ್ರ ಮಾತಾಡ್ತೀನಿ. ನಾನು ಮಧು ನನಗೆ ಗೊತ್ತಿಲ್ಲ ಸರ್, ಕರ್ಸಿ ಮಧು ನಿಮ್ಗೆ ಅಪ್ಲೈ ಮಾಡಿದ್ದಾರಲ್ಲ ಅಡ್ರೆಸ್ಸಿಗೆ ಹೋಗಿ ಕೇಳ್ಕೊಳ್ಳಿ ಮಧು ಯಾರು ಅಂತ. ಈಗ ಇವರು ಡೈರೆಕ್ಟರ್ ಸಾಹೇಬ್ಗೂ ಅಪ್ಡೇಟ್ ಮಾಡಿದ್ದಾರೆ. ಯಾವುದಾದ್ರು ಸೊಸೈಟಿನ ಟ್ರಸ್ಟಿ ಕನ್ವರ್ಟ್ ಆಗಿದೆ, ಅದು ಸಾಧ್ಯ ಇಲ್ಲ ಮಾಡಲಿಕ್ಕೆ ಸರ್. ನಮ್ಮದು ಏನಂದರೆ ಸರ್ಕಾರ ಪರ್ಮಿಷನ್ ಕೊಟ್ಟಿರೋದು ನಾವೇ ಸರ್ ಬೇಡ ಅನ್ನೋಕ್ಕೆ. ಇವರು ಸರ್ಕಾರ ಪರ್ಮಿಷನ್ ಇಲ್ಲದೇ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಸೊಸೈಟಿಲಿ ಇದ್ದಾರೆ ಸರ್ ಇವ್ರು ಮೆಂಬರ್ ಆಗಿ, ಅದನ್ನು ತಗೊಂಡಿದ್ದೀವಿ. ಯಾರು ಮೆಂಬರ್ಸ್ ಇಂದ ಸೊಸೈಟಿ ಆಲ್ಸೋ ಸೀತಾರಾಮ್, ವಿಜಯನ್, ಸುಬ್ರಾವ್ ಯಾರು ಮೆಂಬರ್ಸ್. ಈಗ ಮಾತ್ರ ಒಂದು 84ರಲ್ಲಿ NRDBC ಸೀತಾರಾಮ್ ಮೇಲೆ ಕಂಡಿದ್ದೀವಿ. ಸೀತಾರಾಮ್ ಕೆಲವು ಇದ್ರೆ ನಾನು ಫ್ರಾಡ್ ತಿಳ್ಕೊಂಡಿದ್ದೀನಿ. ಸೀತಾರಾಮ್ ಡೇಟ್ ಆಫ್ ಬರ್ತ್ನ ಟ್ಯಾಂಪರ್ ಮಾಡಿಬಿಟ್ಟು 3 ವರ್ಷ ಎಕ್ಸ್ಟೆನ್ಷನ್. ಈ ವಾಸ್ ಬಾರ್ನ್ ಇನ್ 1930, ಬಟ್ ಈ ಟ್ಯಾಂಪರ್ಡ್ ಇಟ್ ಆಸ್ 1933. 88 ರಿಟೈರ್ಡ್ ಆಗುತ್ತೆ, 91 ಆ ಟ್ಯಾಂಪರ್ಡ್ ರೆಕಾರ್ಡ್ NRDBC ಗೊತ್ತಾಯಿತು 84ರಲ್ಲಿ. 74 84 ವರೆಗೂ ಇವರು ಸೊಸೈಟಿದಲ್ಲಿ ಹಾಕೊಂಡ್ಬಂದು. ಯಾವಾಗ NRDBC ಗೊತ್ತಾಗ ಸೀತಾರಾಮ್ಗೂ ಧಮಕಿ ಆಗ್ತದೆ. ಡೇಟ್ ಆಫ್ ಬರ್ತ್ ಇದ್ಬಿಟ್ಟು ಇಷ್ಟನ್ನೆಲ್ಲ ದುಡ್ಡು ಮಾಡ್ತಿದ್ದಾನೆ. ಹಂಗಾರೆ ಇವ್ರಿಗೇನೋ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ ಅಂದರೆ ಸೊಸೈಟಿನವರು NRDBC ತಗೊಳಕ್ಕೆ. ಯಾಕಂದರೆ ಬ್ರಾಹ್ಮಣರೆಲ್ಲ ಸೇರ್ ಮಾಡಿ ಇವ್ರಿಗೆ ಏನಾದರೂ ತಗೊಳ್ಬಾರ. ಯಾವಾಗ ಎದುರಿಸಿದ್ರು ಇವ್ರು ಟ್ರಸ್ಟ್ ಮಾಡಿದ್ರು, ಅದೇ ಹೆಸರಲ್ಲೇ ಮಾಡಿದ್ರು. ಸೊಸೈಟಿನೂ ಸರ್ವೋದಯ ಎಜುಕೇಷನ್ ಸೊಸೈಟಿ, ಟ್ರಸ್ಟ್ಗೆ ಸರ್ವೋದಯ ಎಜುಕೇಷನ್ ಟ್ರಸ್ಟ್ ಇದೆ. NRDBC ಪ್ರೆಸಿಡೆಂಟ್ ಆಗ್ತದೆ. ಆದರೆ ಕಾಲೇಜಲ್ಲಿ ಮೂರು ಶುರು ಮಾಡಿದ್ರು NRDBC. ಇವ್ರಿಗೆ ಇಷ್ಟ ಇದೆ ಸೀತಾರಾಮ್. ಅದಕ್ಕೆ ಏನು ಮಾಡಿದ್ರು, ಚೇತನ ವಿದ್ಯಾಮಂದಿರ ಅಂತ ಒಂದು ಇನ್ಕಮ್ ಸೋರ್ಸ್ ಮಾಡಿದ್ರು. ಈಗ NRDBC ಕಂಪ್ಲೀಟ್ ಸೋರ್ಸ್ ಆಫ್ ಇನ್ಕಮ್ ಚೇತನ ವಿದ್ಯಾಮಂದಿರ 10 ವರ್ಷಕ್ಕೆ. ಈ ಬಿಲ್ಡಿಂಗು ಈಗ ಸಪ್ರೇಟ್ ಮಾಡ್ಕೊಂಡ್ವಿ, ಹೈಸ್ಕೂಲ್ ಶಿಫ್ಟ್ ಮಾಡಿ ಮೊನ್ನೆ ಎಲ್ಲ ಕೆಳಗಡೆ ಲ್ಯಾಬ್ ಎಲ್ಲ ಮಾಡಿ. ಏನಂದರೆ ಅದ್ರದ್ದಕ್ಕೆ ಲೆಕ್ಚರರ್ಸ್ ಎಲ್ಲ ಅವ್ರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ರ್ಯಾಂಕ್ಸು, ಸ್ಟೂಡೆಂಟ್ ಸ್ಟ್ರೆಂತು 1 to 1000 ಕೆಪಾಸಿಟಿ 2000 ಅಕಾಮಡೇಟ್ ಮಾಡೋಷ್ಟು ಮಾಡ್ಕೊಂಡಿದ್ದಾರೆ. ನಮ್ದೇನು ಅಂದರೆ ಅವರು ನಾಳೆ ಸೀತಾರಾಮ್ ಜೈಲ್ಗೆ ಹೋಗ್ಲಿ ಅನ್ನೋದಾಗಲಿ, ಸುಬ್ರಹ್ಮಣ್ಯಗೆ ಹೋಗೋದಾಗಲಿ ಸಸ್ಪೆಂಡ್ ಆಗಿ ನಾನು ಅದಕ್ಕೆ ನನಗೆ ಇಬ್ಬರು ಬಿಡುಗಡೆ ಅಲ್ಲಿರೋ ಮೋಸ್ಟ್ ಆಫ್ ದೆಮ್ ಆರ್ ವರ್ ಮೈ ಲೆಕ್ಚರರ್. ಆಲ್ ದ ಡ್ಯೂ ರೆಸ್ಪೆಕ್ಟ್. ನಾನು ಮೊದಲನೇ ಸಂಬಳ ತೊಗೊಂಡಿದ್ದು ಸರ್ವೋದಯ ಕಾಲೇಜಿದೆ 1000 ರೂಪಾಯಿ 96. ಅದ್ರ ಗೌರವ ಇದೆ. ಹಂಗಂದ್ರೆ ನನ್ನ ತಲೆ ಮೇಲೆ ಚಪ್ಪಲಿ ಹೇಳಿದ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ತೀನಿ. CM ಸಾಹೇಬ್ರಿಗೆ ಅಷ್ಟೇ ತರ್ತೀವಿ. ನಮ್ಮ ರಾಮಕೃಷ್ಣ ಆಶ್ರಮ ಸ್ವಾಮೀಜಿಯವರ ಮದುವೆಗಿಲ್ಲ ಕಳ್ಸಿದ ಪ್ರಪೋಸಲ್ ಮ್ಯಾನೇಜ್ಮೆಂಟು ಅಪ್ರೂವ್ ಮಾಡಿ ಡೈರೆಕ್ಟ್ ಆಯಿತು. ಕ್ಯಾಂಡಿಡೇಟ್ ಟ್ಯಾಬಲ್ಲಿ ಖುಷಿ ಹೊಡಿತಿದ್ದೀರಾ? ಯಾವ ನೀವು ಇಲ್ಲೀಗಲ್ ಆಗಿರೋದನ್ನು ಸ್ಕ್ರಾಪ್ ಮಾಡಿಬಿಡಿ. ಲೀಗಲ್ ಆಗಿ ಏನಿದೆಯೋ ಪ್ರಪೋಸಲ್ ತಗೊಂಡು ರೀಕಾಲ್ ಮಾಡಿ ಸರಿ, ಇನ್ನೂ 1 ವರ್ಷ ಆಗಿ ಬೇಡ ಅಲ್ಲ, ಬಟ್ ಜಸ್ಟಿಸ್ ಕೊಡಿ ಅಂತ ಹೇಳಿ. ಈಗ ಹೆಗ್ಡೆ ಅವರು ಡಿಫರೆಂಟ್ ಮೆಂಟಾಲಿಟಿ ಮ್ಯಾನ್. ಸೊ ನಾವು ಕುಡ್ ನಾಟ್ ಅಪ್ರೋಚ್ ಇಟ್. ಗೊತ್ತಿತ್ತು ಹೆಗ್ಡೆ ಅವರು ಅಂತ ಮೆಂಟಾಲಿಟಿ. ಆದರೂ ಅಪ್ರೋಚ್ ಮಾಡಿದ್ವಿ ಮೀಡಿಯಮ್ ಮಾಡಿ. ಅವಾಗ ಮೊದಲು ರಸ್ತಾ ಸತ್ಯ ಇವು ಇದೆಲ್ಲ ವಿಷಯ ಗೊತ್ತಾಯಿತು. ಬಟ್ ನರಸಿಂಹ ನಾಯಕ್ ಅವ್ರ ಮೂಲಕ ಅವ್ರ ಮೂಲಕ ಬ್ಲಾಕ್ ಮಾಡಿದ್ವಿ ಫೈನ್. ನಾರಾಯಣ ಸ್ವಾಮಿ ಅವ್ರಿಗೆ ಬಂದು ಪುಟಪ್ ಆಗಿದ್ದು ಕಂಪ್ಲೇಂಟ್ ಇದ್ರು. ಇಷ್ಟೊತ್ತಿಗೆ ತಮಗೆ ಆ್ಯಕ್ಷನ್ ತಗೊಳ್ಳಿ ಅಂತ ಬಂದ್ಬಿಟ್ರು. ಬ್ಲಾಕೇ ಮಾಡ್ಬಿಟ್ರು ಇವರು. ಕಂಪ್ಲೇಂಟೇ ಕೆಳಗಿಲ್ಲ. ಆಮೇಲೆ ನಾವು ಸರ್ಕಾರನ ಅಪ್ರೋಚ್ ಮಾಡಿದ್ವಿ, ಇಲ್ಲಿ ಆಗಲ್ಲ ಅಂತ ಗೊತ್ತಾಯಿತು. ವಿಜಯ ಭಾಸ್ಕರ್ ಇದು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದು. ಅಷ್ಟಲ್ಲಿ ಅವ್ರು ಟ್ರಾನ್ಸ್ಫರ್ ಆಗ್ತಂದ್ರೆ ಸರಿ. ರಾಜಗೋಪಾಲ್ ಅವರು ಬಂದರು. ಆ ಕಾಗೇರಿ ಅವರು ಪರಿಚಯ ಇದ್ದಿದ್ದರಿಂದ ಕಾರವಾರಕ್ಕೆ ಹೋಗಿ ಎಕ್ಸ್ಪ್ಲೇನ್
ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಹಳೇದು ನಡೆದೋಗಿದೆ, ಈಗ ಕಾಂಗ್ರೆಸ್ ಗೆದ್ದ ನೋಡುತ್ತೆ ನಾವು ಹೇಳ್ತಾರೆ ಹಳೆ ಥರದ್ದು ನಾವು ಕಾಂಗ್ರೆಸ್ ಮೇಲೆ ಬಿದ್ದಿದ್ದೀವಿ ಅಂತಾಗುತ್ತೆ. ನಿಮಗೇನು ಬೇಕಪ್ಪ, ನಿಮಗೆ ಅನ್ಯಾಯ ಆಗಿದೆ, ನಾನು ಅದನ್ನು ನ್ಯಾಯ ಒದಗಿಸ್ತೀನಿ ಅಂತ ಅನುದಾನ ಕೊಡ್ತಕ್ಕಂಥ ಒಂದು ಪ್ರಯತ್ನ. ಮೊನ್ನೆ CM ಬರ್ತಾರೆ, EM ಬರ್ತಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಇವನಿಗೆ ಅನ್ಯಾಯ ಆಗಿದೆ ನೋಡ್ಕೊತೀವಿ ಸ್ವಾಮೀಜಿ ಅಂತ ಹೇಳಿದ್ದಾರೆ. ನರಸಿಂಹ ನಾಯ್ಕ ಅವರು ಕೊನೆಗೆ ಬರೀಲಾದ್ರೆ ಮಿನಿಸ್ಟ್ರೇ ಫೋನ್ ಮಾಡಿ ಕೊಡ್ತೀವಿ, ಮಿನಿಸ್ಟ್ರು ಫೋನ್ ಮಾತಾಡಿ ಆಯ್ತು ಕೊಡ್ತೀವಿ ಅಂತ. ಬಟ್ ಇದು ಓವರ್ ಆಲ್ ಈಗ ಚಂದ್ರನಾರಾಯಣ ಅಂತ ಸೀರಿಯಸ್ ತೊಗೊಂಡಿದ್ದೀವಿ. ಬರೀ ಓವರ್ ಆಲ್ ಇರೋದನ್ನ ಯಾಕೆ ಬಿಡ್ತೀರಿ? ನಾನು ನನ್ನ ಕಾಲಕ್ಕೆ ಬಂದರೆ ಹೊರದಿಟ್ಬಿಡಿ, ಒಳ್ಳೆಯದು ಆ್ಯಕ್ಷನ್ ತಗೊಂಡು ಬಿಡೋದು ಸರ್ಕಾರಕ್ಕೆ. ಈ ಸರ್ಕಾರ ಥಿಂಕ್ ತಗೊಂಡು ಆ ಥರ ಕ್ರಿಮಿನಲಾಜಿಕಲ್ ಆಗಿ ಬರೀ ಅಷ್ಟರಲ್ಲಿ ಮೊದಲು ಅಪ್ರೂವಲ್ ಕಾಪಿಗೆ ಅಪ್ಲೈ ಮಾಡಿ. ನಮಗೇನು ಅನುಮಾನ ಇತ್ತು ಅಂದರೆ ನಾವು ಪ್ರಿನ್ಸಿಪಾಲಿಂದ ಡೈರೆಕ್ಟಾಗಿ ತೊಗೊಂಡ್ರೆ ನಮಗೆ ನಾನು ಸಪೋರ್ಟ್ ಕೊಟ್ಟರೆ ರೆಕಾರ್ಡ್ ಕಲ ನಾಳೆ ನಮ್ಮನ್ನು ಸಿಗ್ತದೆ ಅಂತ ಥ್ರೂ ದ ಡಿಪಾರ್ಟ್ಮೆಂಟ್ ತಗೋಣ ಅಂತ ಒಂದು ಡೈರೆಕ್ಟರ್ ಆಗಿ ತಗೊಂಡಿದ್ದೀವಿ. ಇನ್ನೊಂದು DD ಅವರ ಆಫೀಸಿಂದ ತಗೋಣ ಅಂತ ಅಪ್ಲೈ ಮಾಡಿದ್ದಾರೆ. ನಾವು ಅವ್ರು ಕೊಟ್ಟು ಅಟೆಸ್ಟ್ ಮಾಡಿರ್ತೀವಿ ಸರ್. ಅಟೆಸ್ಟ್ ಮಾಡೋದು ದಯವಿಟ್ಟು ಒರಿಜಿನಲ್ ಸರ್, ಒರಿಜಿನಲ್ ಸರ್. ಯಾಕಂದ್ರೆ SLC ಮಾತ್ರ ಅಟೆಸ್ಟ್ ಮಾಡಬೇಕಾದ್ರೆ ಒರಿಜಿನಲ್ ಸರ್. ಅವ್ರೇನು ಮಾಡಿದ್ದಾರೆ ಮನುಷ್ಯ ಇದ್ರದ್ದು ಜೆರಾಕ್ಸ್ ತೆಗೆದು ತಂದು ಕೊಟ್ಟಿದ್ದಾರೆ ಸರ್. ಇದೇ 41 ಪೇಜ್ ತಂದು ಕೊಟ್ಟಿದ್ದೀವಿ. ಹ್ಞೂ ಸರ್. ಇದು ನಾವು ಕರ್ಸ್ಕೊಂಡಿದ್ದೀವಿ. ನಾವು RTI ನಮ್ಮ ಅಂಕಲ್ ಬಟ್ ನಮಗೆ ಅಟೆಸ್ಟೆಡ್ ಜೆರಾಕ್ಸ್ ಕೊಟ್ಟಿದ್ದಾರೆ ಸರ್. ಇದನ್ನ ಜೆರಾಕ್ಸ್ ತೆಗೆದು ಕೊಟ್ಟಿದ್ದಾರೆ. ಬಟ್ ಈಗ ಇದು ನೋಡಿ ಸರ್, ಅನುಮಾನ ಫೀಲ್ಡ್ ಆಗುತ್ತೆ. ಇದು ಜೆರಾಕ್ಸ್ ಮೇಲೆ ಓವರ್ಲ್ಯಾಪ್ ಹಾಕೊಂಡು ಕಾಣಿಸ್ತದೆ. ಇದು ದೊಡ್ಡ ಮನಿ ಅಂತ ಡೈರೆಕ್ಟ್. ಅದಕ್ಕೆ ಇದ್ರ ಒರಿಜಿನಲ್ ನಾವು ಒಂದು ಸೆಟ್ ತಗೊಂಡ್ಬಂದು ಸರ್ಟಿಫೈ ಮಾಡಿಕೊಡ್ತೀವಿ ಅಂತ ಅವಾಗ ಶುಭ್ರಾವ್ ಬಂದಾಗ ಗೊತ್ತಾಗುತ್ತೆ. ಶುಭ್ರಾವ್ ಇಸ್ ಎ ಮೆಂಬರ್ ಆಫ್ ಸೊಸೈಟಿ ಅಂಡ್ ಟ್ರಸ್ಟ್. He knows everything, but he pretends that he doesn't know anything. ಸರ್, ಮ್ಯಾನೇಜ್ಮೆಂಟ್ ಅಂತೂ ನಾವು ಅಂದ್ಕೊಳ್ತಾರೆ. ಈಸ್ ಆಲ್ಸೋ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್. 74 ಒಂದೇ ಬ್ಯಾಚ್ ಅಪ್ರೂವ್ ಆಗಿದ್ದಾರೆ ಎಲ್ಲರೂ. 26 ಆಗಿದೆ. ಇದರಲ್ಲಿರೋದು ಕರೆಕ್ಟ್ ಆಗಿದೆ ಅಂತೀರಾ ಸರ್? ಇದರಲ್ಲಿ ಇರೋದೆಲ್ಲ ಕರೆಕ್ಟ್ ಆಗಿದೆ. ಒಂದು ಕಾಪಿ ಮಿಸ್ಸಿಂಗ್ ಇದೆ, ಯಾರ್ದು ಅಧಿಕಾರ ಮಾಡ್ಬೋದು ಒಂದು. ಆಮೇಲೆ ಒಂದೇ ಹುದ್ದೆಯಲ್ಲಿ 3 ಜನ ಮುಂಬಂದ್ರು ಅನ್ನೋದು ಈಗ ಕ್ವಶನ್. ಹಾಂ ಸರ್, ಈಗ ಒಂದು ಪೋಸ್ಟ್ಗೆ 3 ಜನ. ಇದನ್ನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಾಪಿ ಅವ್ರು ಮಾಡ್ಕೊಂಡು ಭಾಳ ಅನುಕೂಲ ಆಗುತ್ತೆ. ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಬರಲಿ ಸರ್ ಅಪ್ರೂವಲ್, ಅವ್ನು ಸಾಯಿಲಿ ಮನುಷ್ಯ ಏನಾಗಲಿ ಇದು ಮಾಡಿಟ್ಕೊಂಡ್ರೆ. ಈಗ ಇವರು ಯಾರ್ದು ರಂಗನಾಥ್ ಅವ್ರ ಪ್ರಪೋಸಲ್ ಬಂತಲ್ಲ ಸರ್ 95ಅಲ್ಲಿ, ಅವಾಗ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಜೊತೆ ಇದ್ರೆ ಗೊತ್ತಾಗ್ತದೆ. ಸೊ ಅದೇನು ಆಗಲೇ ತೊಗೊಂಡ್ಬಿಟ್ಟಿದ್ದೀರಿ ಅಂತ ನೀವು ಕೆಮಿಸ್ಟ್ರಿ ಲೆಕ್ಚರ್ ತೊಗೊಂಡ್ಬಿಟ್ಟಿದ್ರೆ ಫಿಸಿಕ್ಸ್ ಲೆಕ್ಚರ್ ಅಲ್ಲೇ ಹಾಕೊಂಡಿರೋದು. ನಮ್ಮಲ್ಲಿ ಏನಾಗುತ್ತೆ, ಈ ಪ್ರಪೋಸಲ್ ಆದಾಗ ಇದೊಂದೇ ನೋಡ್ತಾರೆ, ಹಿಂದಿನ ಏನೂ ನೋಡೋಲ್ಲ ಆ ಡಿಪಾರ್ಟ್ಮೆಂಟ್. ಆಮೇಲೆ ಈ ಥರ ಟೇಬಲ್ನ ಇಡೀ ಸ್ಟೇಟ್ನಲ್ಲಿ ಸರ್ಕ್ಯುಲೇಟ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಸರ್. ಡೈರೆಕ್ಟ್ ನಾವು ಫಾರ್ಮ್ಯಾಟ್ ಕೊಟ್ಟು ಬಂದಿದ್ದೀವಿ ಅವ್ರಿಗೆ. ಆಮೇಲೆ ನಿಮ್ಮ ಎದುರಿಗೆ ಮಾಡಿದ್ದೀನಿ. ಈಗ ಯಾವ ಪ್ರಶ್ನೆ ಯಾವಾಗ ಮಾಡಿ ಎಲ್ಲ ಕಡೆ ಕೊಟ್ಟು ನಾನು ಮಾಹಿತಿ ಬರುತ್ತೆ ಭಾಳ ಕಷ್ಟ ಆಗುತ್ತೆ. ಮಾಡ್ಕೊಡ್ತೀನಿ, ಎಲ್ಲ ರೆಡಿ ಮಾಡಿಕೊಡ್ರಿ. ಏನಾಗುತ್ತೆ ಪಾಠ ಮಾಡೋಕ್ಕಾಗಲ್ಲ. ಸರ್, ಅದೊಂದು ಸಮಸ್ಯೆ ಇದೆ ಸರ್. ಅವ್ರ ಹತ್ರ 1974ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಏನು ಟೈಪ್ ರೈಟರ್ ಇತ್ತು ಅದೇ ಟೈಪ್ ರೈಟರ್ ಇಟ್ಕೊಂಡಿದ್ದಾರಂತೆ ಸರ್. ಓದೇ ಅಪ್ರೂವಲ್ ಕಾಪಿ ಸರ್ ಟೈಪ್ ಮಾಡೋದಕ್ಕೆ ಸರ್. ನೋಡಿ ಸರ್, ಇದು ಮೊದಲು ಒಂದು ಸರ್ವರ್ ಕಾಲೇಜು RTI ಸ್ಟೇಟ್ಮೆಂಟ್ ಅಪ್ರೂವಲ್ ಬಗ್ಗೆ ಎಲ್ಲ ಕೊಡಿ. ಈಗ ನಾವು ನೋಡಿದ್ವಿ ಕಮಲಾಕ್ಷಿ ಸೀತಾರಾಮನ್ ರಿಟೈರ್ಮೆಂಟ್ ಮಾಡಿದ್ದೇವೆ. ಇದೇ ಇದು ಸರ್ ಇದೆಯಾ ಸರ್ ಸರ್ಟಿಫಿಕೇಟ್? ಹ್ಞೂ ಸರ್, ಕೊನೆ ಪೇಜ್ ಒಂದು ಸರ್ಟಿಫೈ ಮಾಡಿದ್ವಿ, ತಿರುಗಿ ಅಪ್ಲೈ ಮಾಡಬೇಕು ಸರ್. ಪ್ರತಿ ಪೇಜ್ ಸರ್ಟಿಫೈ ಮಾಡ್ತಾರೆ, ಪ್ರತಿ ಪೇಜ್ ಮಾಡಿಕೊಟ್ಟಿದ್ದಾರೆ. ಈಗ BS ಕಮಲಾಕ್ಷಿ ನೋಡಿ ಸರ್. ಸೇಮ್ ಸರ್ ಇದು. ಆಮೇಲೆ ಸರ್ KV ಸತ್ಯನಾರಾಯಣ ಅಂತಿದೆ ಸರ್. ಹಾಂ, ಸುಬ್ರಾವ್ ತಮ್ಮನೇನು ಕೊಡಗಿನಲ್ಲಿ. ಈಗ ತಾನೇ ತಾವು ಅಪ್ರೂವಲ್ ಕಾಪಿ ಓದಿದ್ರಿ. ಏನಂತ ಶಾರದಾ ಪಾಟೀಲ್ ಅವರ ರಾಜೀನಾಮೆ ಇಲ್ಲೇ ನೋಡ್ತಾರೆ ಇದು ಟ್ರಾನ್ಸ್ಫರ್ ಅಂತ. ಆ್ಯಕ್ಚುಲಿ ಅದಕ್ಕೆ ಟ್ರಾನ್ಸ್ಫರ್ ಆಗಿರೋದು. ಆದರೆ ಇವರು ಆಯಮ್ಮ ಟ್ರಾನ್ಸ್ಫರ್ ಆದಮೇಲೆ ಆಯಮ್ಮ ರಾಜೀನಾಮೆ ಪತ್ರ ನೀವೇ ಇರಬಾರ್ದು ಅಪ್ರೂವ್ ಮಾಡ್ಕೊಂಡ್ಬಂದ್ರು. ಯಾಕಂದ್ರೆ ಅವ್ರು ತಮ್ಮ ಆಗಿದ್ದಾರೆ, ಇವ್ರಿಗೆ ಲೈಫ್ ಕೊಡಲೇಬೇಕಾಗಿತ್ತು 93 ಎಂದು. ಅಲ್ಲಿಗೆ ಇವ್ರು ಭಾಳ ಹಾಳು ಮಾಡ್ದಂಗೆ ಶಾರದಾ ಪಾಟೀಲ್ ಅವರು. ಅಲ್ಲಿ ದುರ್ಗಯ್ಯ ಅಂತ ಒಬ್ರು ಇದ್ದಾರೆ ಸರ್, ಅವ್ರು ಯಾರು ಹ್ಯಾಂಡ್ ರೈಟಿಂಗ್ ಬೇಕಾದ್ರೂ ನಕಲ್ ಮಾಡ್ತಾರೆ. ಶಾರದಾ ಪಾಟೀಲ್ ಅವರು ಹ್ಯಾಂಡ್ ರೈಟಿಂಗ್ ನಕಲ್ ಮಾಡಿದ್ರು. ಶಾರದಾ ಪಾಟೀಲ್ ರಾಜೀನಾಮೆ, ಯಾಕಂದ್ರೆ ಅವ್ರು ಟ್ರಾನ್ಸ್ಫರ್ ಕೊಟ್ಟೋಗಿದ್ರಲ್ಲ, ಆ ಸೆಕ್ಷನ್ ಚೇಂಜ್ ಆಗಿತ್ತಲ್ಲ ಸರ್, ಬೆಂಗಳೂರಿಗೆ ಕೊಟ್ಟಿದ್ರು. ಆಮೇಲೆ ರಾಜೀನಾಮೆ ಕೊಟ್ಟರು ಸತ್ಯನಾರಾಯಣ ನಕಲ್ ಮಾಡಿಸಿದ್ರು.
ಈಗ ಅವ್ರು ತಮ್ಮನ್ ಪೋಸ್ಟ್ ಆಗಿರೋದ್ರಿಂದ ಡಿಬೇಟ್ ಬಂದಿದ್ದಾರೆ ಪ್ರಿನ್ಸಿಪಾಲ್ ಸ್ಟ್ರಾಂಗ್ ಆಗಿ ಡಿಫೈನ್ ಮಾಡ್ತಿದ್ದಾರೆ. ಅಪ್ರೂವಲ್ ಕಾಪಿನಲ್ಲಿ ಅಪ್ರೂವಲ್ ಕಾಪಿನಲ್ಲಿ ರಾಜೀನಾಮೆಯಿಂದ ಅಂತಿದೆ, ಮದುವೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ವರ್ಗಾವಣೆಯಿಂದ ಅಂತಿದೆ. ರಾಜೀನಾಮೆಯಿಂದ ತೆರವಾಗಿದ್ದು ಇಲ್ಲೇ ಹೇಳ್ತಾರೆ. ಸ್ಟೇಟ್ಮೆಂಟ್ ಕೊಡಿ ಒಂದು ಅಂತಂದ್ರೆ ವರ್ಗಾವಣೆ, ಹೀಗೆ ಸರ್ ಇಲಾಖೆ ಸ್ಟೇಟ್ಮೆಂಟ್ ಅಲ್ಲಿ ವರ್ಗಾವಣೆ ಅವ್ರಿಂದ ನಾವು ಮ್ಯಾನೇಜ್ಮೆಂಟ್ ವರ್ಗಾವಣೆ ಅಂತ ಕಳಿಸಿದ್ವಿ, ನಮಗೆ ಗೊತ್ತಿಲ್ಲ ಹೆಂಗ್ ರಾಜೀನಾಮೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಗಾವಣೆಯಿಂದ ಅಂತ ಕೊಟ್ಟಾಗ ಆಮೇಲೆ ವರ್ಗಾವಣೆ ಕೊಟ್ಟು ತಿರ್ಗಾ ತುಂಬಿಕೊಳ್ಳೋ ಕೊಡೋದು, ಯಾಕಂದ್ರೆ ವಿತ್ ಗ್ರಾಂಟ್ ಕೊಟ್ಟೋಗುತ್ತೆ ಬೇರೆ ಕಾಲೇಜ್. ಅದಕ್ಕೆ ನಾವು ವರ್ಗಾವಣೆ ಅಂದ್ರೆ ವರ್ಗಾವಣೆಯಿಂದ ತೆರವಾದ್ರೆ ವರ್ಗಾವಣೆ ತೋರಿಸ್ಕೊಳ್ಳಿ ಕಾಲೇಜಿಗೆ ಕಾಲ್ ಮಾಡ್ಕೊಳ್ಳಿ ಏನಾಗಲ್ಲ, ಅವನು ಅಲ್ಲಿಂದ ಬರ್ಬೇಕು ಲೆಕ್ಕ. ಈಗ ನಾನು ಎಲ್ಲ ಕಲೆಕ್ಟ್ ಮಾಡ್ಬೇಕು. ಈಗ ತಾವು ಎಫಿಷಿಯಂಟ್ ನಮ್ಮ ದಸರಾ ಮ್ಯಾಥಮೆಟಿಕ್ಸ್ ಅವ್ರ ಅಕ್ಕನ ಮಂದಿ ಬಾಡಿಗೆ ಇರ್ತಾರೆ, ನಾವು ಚಿಕ್ಕ ಮ್ಯಾಥ್ಸ್ನಲ್ಲಿ ಬರ್ತಾರಲ್ಲ ಅದ್ರಿಗೆ ನಂದೇನು ಅಲ್ಲ, ನಾವು ಎಫಿಷಿಯಂಟ್ ಇದ್ದಾರೆ ದುಡ್ಕೊಂಬಂದಿ ಸರ್, ಇಲ್ಲ ಅಂತ ಬಂದಿರ್ತೀವಿ. ಇಲ್ಲ ನಾವು ಶಂಕರನಾರಾಯಣ ಸರ್ ಬಂದ ದಿನ ಸರ್ ವೆರಿ ಫಸ್ಟ್ ಡೇ ವೆಲ್ಕಮ್ ಗಿಫ್ಟ್ ವಾಸ್ ದಿಸ್ ಸರ್, ಈ ಥರ ಇದೆ ಈಗ ನಡೆದಿದೆ. ಆಮೇಲೆ ಇಡೀ ನೋಟ್ ಶೀಟ್ಗೆ ಅಪ್ಲೈ ಮಾಡಿದ್ವಿ ಸರ್, ಸರ್ವರ್ 2300 ಪೇಜ್ ಇದೆ ಅಂತೇಳಿ ಅದನ್ನು ಸರ್ಟಿಫೈಡ್ ಕಾಪಿ ಕೊಡ್ತಾ ಇದ್ದಾರೆ. ನಂದೇನು ಎಲ್ಲಾದ್ರೂ ನಿಮ್ಗೆ ಅನುಕೂಲ ಕೊಟ್ಟಾಗ ಅನ್ಯಾಯ ಮಾಡೋದು ಯಾಕೆಂದ್ರೆ ಹಣ ಅಧಿಕಾರ ಮಾಡಿಲ್ಲ ಸರ್, ಏನೂ ಇಲ್ಲದೇ ಟೀಚರ್ ಆಗಿ 2 ಕೋಟಿ ರೂಪಾಯಿ ನೋಡ್ಬಿಟ್ಟಿದೆ ಸರ್ ವರ್ಷಕ್ಕೆ, ಅದು ಅವ್ರನ್ನ ಸೆಲೆಕ್ಟ್ ಅನುಕೂಲಿತ ಮಾಡಬಾರ್ದು. ಈಗ ಏನೋ ಬಡವ ಏನೋ ಮೋಸ ಮಾಡಿದೆ ಅಂತ ಹೌದು ಸರ್, ಅನಿವಾರ್ಯ ಅಂತ. ಈಗ ಈ ಸರ್ವಿಸ್ ನೀವು ಎಷ್ಟೇ ಕೊಡ್ತಾ ಇದ್ದೀವಿ ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಹೋದ್ಮೇಲೆ ಈಗ ನನಗೆ ಕಾಂಪಿಗೆಲ್ಲ ಚಾನಲ್ ಕೊಡ್ತೀನಪ್ಪ ನಿಮ್ಮ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಬಿಡಕ್ಕೆ ಅವರನ್ನು ಬದಿಕೊಂತಾರೆ. ಅದೇ ಈಗ ಯಾವ್ದಾರ ಫೋಟೋ ತರ್ಬೋದು ಬಾಂಬ್ ಹಾಕೊಂಡು ಹಾಕೋದು ಈ ಲೈಫ್ ವ್ಯಾಲ್ಯೂಬಲ್ ಅಂತಾರೆ, ವಿಲ್ ನಾಟ್ ಫೈಟ್ ನೋಡಲ್ಲ. ಈಗ ನಾನು ಹೋಗಲ್ಲ ರಿಲಯನ್ಸ್ ಕಂಪ್ನಿ ನಾನು ಮಗನ್ ತರ್ಬೋದು ಅದು 2 ಪಟ್ಟು ಕೊಡ್ತೀನಿ. ಎಂಜಾಯ್ he doesn't want to enjoy the way he wants to be that he wants to sacrifice for this for ಅದು ಕಲಾಂ ಯಾವಾಗ ಹೇಳ್ತಿರ್ತಾರೆ ನಿಜ. ನಾನು ಎಲ್ಲಿ ಬರ್ತಾನೆ ಇದೆ ಅದು ಬರುತ್ತೆ. ಮತ್ತೆ ನನ್ನ ಪಾವಗಳು ಹೋಗೋದೆಲ್ಲ ಇದೆಲ್ಲ ಉದ್ಯೋಗ ನೆಲ ಇಲ್ಲ. ಬಿಜಾಪುರದಾಗಿದ್ದೆ ನೆಲ ಇತ್ತು, ಮಳೆ ಇತ್ತು, ಸುಮ್ಮನೆ ಮಳೆ ಹಾಕಿ ಚೆನ್ನಾಗಿರೋದು. ಈಗ ನೆಲವೇ ಇಲ್ಲ, ಅವ್ರ ಕಷ್ಟ ಆಯ್ತು. ಈಗ ನಾನು ಮಾಡಿದ್ರೆ ಅರ್ಧ ಕಳ್ತಾನ ಮೋಸ ಕೊಲೆ ಕಡಿಮೆ ಆಗ್ತದೆ, ಎಲ್ಲ ಕಡಿಮೆ. ಈಗ ಮ್ಯಾನೇಜ್ ಹಾಕಿ ಈಗ ನಾಟ್ ಗೋ ಫಾರ್ ಸಬ್ಸ್ಕ್ರೈಬ್ ರೀಸನ್ ಆಫ್ ಪಾವರ್ಟಿ. ಅವ್ರು ಹೇಳ್ತಿರ್ತಾರೆ ಇವ್ರು ನಮ್ಮ ದೇಶದಲ್ಲಿ ಗೊತ್ತಾಗಲ್ಲ. ಒಬ್ರು ಆದ್ರೆ ನನಗೆ ಆದಾಯ ನಮಗೆ ಲಾಸ್ ಆಗ್ತದೆ. ನನಗೆ ಎಷ್ಟು ಬೇಕಾಗ್ತಿದ್ರು ಬೇಡನಲ್ಲ, ಮನೆ ಕಾರ್ ಮಾಡ್ತಾ ಜೀವನ ಮಾಡ್ತಾ ಆರಾಮಾಗಿದ್ರು. ಮಕ್ಳಿಗೆ ಮಾಡ್ತೀನಿ, ಎಲ್ಲರಿಗೂ ಮಾಡ್ತೀನಿ, ಅಲ್ಲಿ ಮಾಡ್ತೀನಿ, ಇಲ್ಲಿ ಆಗ್ತೀನೆಲ್ಲ ತುಂಬ ಸುತ್ತಿರೋದು ನಮ್ಗೆ ಅದೇ ಹೋಗುತ್ತೆ. ಅದೇ ಎಲ್ಲ ರಾಜ್ಯಗಳು ಅಷ್ಟೇ ಅದೇ ಹೋಗ್ರಿ. ಆ ಬೆಂಗಳೂರು ಪಕ್ಕದಾಗಿರೋ ಬಿಲ್ಡಿಂಗ್ ಎಲ್ಲ ನಮ್ದೇ. ಆ ಬೆಂಗಳೂರು ಪಕ್ಕದಾಗಿರೋ ಇವು ಮಲ್ಟಿಪಲ್ ಬಿಲ್ಡಿಂಗ್ ನಮ್ಮ ಮಾಡಬೇಕು. ಅದು 5 ಇದು ಏನು ಒಳ್ಳೆಯ ಅಂತ ಆ ಮೂಡಿದೆಯಲ್ಲ ಒಳ್ಳೆಯದಲ್ಲ, ಅದಿದೆಯಲ್ಲ ಇರಬಾರ್ದು. ಇನ್ನೊಬ್ಬ ಯಾವ ಬರ್ತಾ ಇರೋ ಬರ್ತಿದ್ರೆ ಇದು ಇದಕ್ಕಿಂತ ಜೆರಾಕ್ಸ್ ಆಗ್ಬೇಕು.